ಇಲ್ಲಿ ಒಮ್ಮೆ ನೋಡಿ, ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ಪುಣ್ಯಾತ್ಮ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಆದರೆ ಈ ಮಾರ್ಗದಲ್ಲಿ ಸಂಚರಿಸುವವರಿಗೆ ಮಾತ್ರ ಇಲ್ಲಿ ಕಾರು ನಿಲ್ಲಿಸಿದ ಕಾರಣ ಸಂಕಷ್ಟ ತಪ್ಪಿಲ್ಲ. ಇನ್ನು ಇದು ಬೈಕ್ ನಿಲುಗಡೆ ಜಾಗ ಎಂದು ಗುರುತಿಸಲಾಗಿದೆ. ಹಾಗಿದ್ದರೂ ಅಲ್ಲಿ ಕಾರು ನಿಲ್ಲಿಸಲಾಗಿದೆ. ಮುಖ್ಯವಾಗಿ ಈ ಆಂಬ್ಯುಲೆನ್ಸ್ ಕೂಡ ಇಲ್ಲಿಯೇ ನಿಲ್ಲಿಸಿ ಚಾಲಕ ನಾಪತ್ತೆಯಾಗಿದ್ದಾನೆ. ಇನ್ನು ಆಟೋದವರನ್ನು ನೋಡಿ, ಅದು ಏಕಮುಖ ರಸ್ತೆಯಾಗಿದ್ರೂ ವಿರುದ್ಧ ದಿಕ್ಕಿನ ರಸ್ತೆಯಲ್ಲಿಯೇ ರಾಜಾರೋಷವಾಗಿ ಸಂಚಾರ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಸಂಚಾರ ವ್ಯವಸ್ಥೆಯನ್ನ. ಇದು ಯಾವುದೋ ನಗರದ ಒಳ ಪ್ರದೇಶವಂತೂ ಖಂಡಿತ ಅಲ್ಲ. ಮುಖ್ಯ ರಸ್ತೆಯಾದ ಬಿಬಿ ರಸ್ತೆಯ ಸ್ಥಿತಿ. ಈ ಬಿಬಿ ರಸ್ತೆಯ ಉಭಯ ಕಡೆಗಳಲ್ಲಿಯೂ ವಾಹನ ನಿಲುಗಡೆ ಮಾಡಲಾಗುತ್ತದೆ. ಹಾಗೆ ನಿಲುಗಡೆ ಮಾಡಲು ಬೈಕ್ ಎಲ್ಲಿ ನಿಲ್ಲಿಸಬೇಕು, ಕಾರನ್ನ ಎಲ್ಲಿ ನಿಲ್ಲಿಸಬೇಕು ಎಂದು ಗುರುತು ಮಾಡಲಾಗಿದೆ. ಆದರೆ ಹಾಗೆ ಮಾಡಿದ ಗುರುತುಗಳನ್ನ ಪಾಲನೆ ಮಾಡೋರೇ ಇಲ್ಲವಾಗಿದ್ದಾರೆ. ಹೀಗೆ ನಿಯಮ ಮೀರಿ ವರ್ತಿಸೋರನ್ನ ನಿಯಂತ್ರಣ ಮಾಡೋದಕ್ಕೆ ಅಂತಾನೆ ಇದ್ದಾರಲ್ಲ ಪೊಲೀಸರು. ಅವರು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವ ಕಾರಣದಿಂದಲೇ ಚಿಕ್ಕಬಳ್ಳಾಪುರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಈ ಸ್ಥಿತಿ ತಲುಪಿದೆ. ಇಲ್ಲಿ ಬಿಪಿ ರೋಡಲ್ಲಿ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ 2 ವೀಲರ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ, ಅಲ್ಲ 4 ವೀಲರ್ ಪಾರ್ಕಿಂಗ್ ಮಾಡ್ತಾರೆ. 4 ವೀಲರ್ ಸಿಂಗಲ್ ಪಾರ್ಕಿಂಗ್ ಮಾಡ್ತಾರೆ, ಡಬಲ್ ಪಾರ್ಕಿಂಗ್ ಮಾಡ್ಬಿಡ್ತಾರೆ. ಇಲ್ಲಿ ಅಂಗಡಿಯವ್ರು ನಾವು 1000 ರೂಪಾಯಿ ಬಾಡಿಗೆ ಕಟ್ಟು, IT ಕಟ್ಬಿಟ್ಟು GST ಕಟ್ಕೊಂಡು ನಮ್ದೇನಾದ್ರು ಒಂದು 2 ವೀಲರ್ ವ್ಯಾಪಾರಕ್ಕೆ ಬರ್ತಾರೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ. ಇದೇನಾಗಿದೆ ಅಂದರೆ ಇದನ್ನು ರೂಲ್ಸ್ ಮಾಡಿದ್ದಾರೆ, ಎಲ್ಲಿ 4 ವೀಲರ್ ನಿಲ್ಲಿಸ್ಬೇಕು, ಎಲ್ಲಿ 2 ವೀಲರ್ ನಿಲ್ಲಿಸ್ಬೇಕು ಅಂತ. ಬಟ್ ಅದನ್ನ ಮೇಂಟೈನ್ ಮಾಡೋಕ್ಕೆ ಯಾರೂ ಇಲ್ಲ. ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ಕಸ್ಟಮರ್ಸ್ ಬರೋರು ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅಲ್ಲೂ ಡಬಲ್ ಪಾರ್ಕಿಂಗ್ಗಳಾಗ್ತಾ ಇದ್ದಾರೆ. ಈ ಡಬಲ್ ಪಾರ್ಕಿಂಗ್ ಆಗಿದಾಗ ಏನಾಗುತ್ತೆ ಅಂದರೆ, ಈ ಗಾಡಿಗಳು ಹೋಗೋದ ಪಾಪ ಆ್ಯಂಬುಲೆನ್ಸ್ ಬಂದಾಗ ಹೋಗೋಕ್ಕೂ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ. ಏನು ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರಿಗೂ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊತಾ ಇಲ್ಲ. 2 ವೀಲರ್ ಪಾರ್ಕಿಂಗ್లో 4 ವೀಲರ್ ಏನಕ್ಕೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೆಲವು ಅಂಗಡಿಯವರು ಅವರೇ ಕಾರ್ಗಳು ಬಿಟ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ತೆಗಿತಾರೆ. ತಪ್ಪಲ್ವಾ ಅದು? ಈಗ ನಂದು ಅಂಗಡಿ ಇದ್ದಾಗ ನಾನು 2 ವೀಲರ್ ಬರಬೇಕು. ಏನು ನಾವೇನು ಬೇರೆ ಊರಿಂದ ಬರ್ತಾಯಿಲ್ಲ, ಇಲ್ಲೇ ಮನೆ ಇರೋದು. ಇಲ್ಲ ಸಪೋಸ್ ಬೇರೆ ಊರಿಂದ ಬಂದರೆ ಎಲ್ಲಿದೆಯೋ ಬಸ್ ಸ್ಟ್ಯಾಂಡಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟು ಬರಬೇಕು. ಯಾಕಂದರೆ ಇಲ್ಲಿರೋದು ಚಿಕ್ಕ ಜಾಗ, ರೋಡು, ಬಸ್ಗಳೆಲ್ಲ ಟ್ರಾವೆಲ್ ಮಾಡುತ್ತೆ, ಆ್ಯಂಬುಲೆನ್ಸ್ಗಳು ಹೋಗ್ತಾ ಇರುತ್ತೆ, ಸ್ಕೂಲ್ ಮಕ್ಕಳು ಇಲ್ಲೇ ನಿಂತ್ಕೊಂಡು ಹತ್ತಾರೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಯಾರಿಗೂ ತೊಂದರೆ ಆಗ್ದಂಗೆ ನಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ನಾಗರಿಕರಿಗೂ ಇದೆ. ಆದರೆ ನಾಗರಿಕರಿಗೆ ಅನಾಗರಿಕರಾದ್ದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು 2 ವೀಲರ್ ಅಂದರೆ 2 ವೀಲರ್ ಪಾರ್ಕಿಂಗ್ ಇರಬೇಕು, 4 ವೀಲರ್ ಅಂದರೆ 4 ವೀಲರ್ ಇರಬೇಕು. ವ್ಯಾಪಾರ ಅವೆಲ್ಲ ಸೆಕೆಂಡ್ರಿ. ರೂಲ್ಸ್ ಫಾಲೋ ಮಾಡಬೇಕು ಅಂತ ನಾನು ಕಂಡೀಷನಾಗಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಕಂಡೀಷನ್ ಅಂತ ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ರೂಲ್ಸ್ ಮಾಡಿದ್ಮೇಲೆ ನಾವು ಹೆಲ್ಮೆಟ್ ಇಲ್ಲ ನಮಗೆ ಫೈನ್ ಹಾಕ್ತೀರಾ, ನಿಮಗೆ ನೀವು ಫೈನ್ ಹಾಕ್ಕೊಳ್ಳಲ್ವಾ? ಅದೇ ರೀತಿ ರೂಲ್ಸ್ ಪ್ರತಿಯೊಬ್ಬರಿಗೂ ಒಂದೇ. ದಯವಿಟ್ಟು ಪಕ್ಕ ರೂಲ್ಸ್ ಫಾಲೋ ಮಾಡೋದು ಮಾಡಿ, ಅದು ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಫಾಲೋ ಅಪ್ ಮಾಡಿ. ಈ ಪಾರ್ಕಿಂಗ್ ಆಗಿಯೇ ಈ ಹಿಂದೆ ಹರಾಜು ಮಾಡಲಾಗುತ್ತಿತ್ತು. ಹೀಗೆ ವಾಹನ ನಿಲ್ಲಿಸುವವರಿಂದ ಪ್ರತಿ ವಾಹನಕ್ಕೆ ಇಂತಿಷ್ಟು ಎಂದು ಹಣ ವಸೂಲಿ ಮಾಡಲು ನಗರಸಭೆ ನಿಗದಿ ಮಾಡುತ್ತಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಇದು ಇಲ್ಲವಾಗಿದ್ದು, ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವವರ ಆಟಾಟೋಪಕ್ಕೆ ಕಡಿವಾಣ ಹಾಕೋರೇ ಇಲ್ಲವಾಗಿದ್ದಾರೆ. ಇದರಿಂದಾಗಿ ಸಿಕ್ಕ ಕಡೆಯೆಲ್ಲ ವಾಹನ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುವುದು ಸಾಮಾನ್ಯವಾಗಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕಿದ್ದ ಪೊಲೀಸರು ಮಾತ್ರ ದಂಡ ಹಾಕುವಲ್ಲಿ ನಿರತರಾಗಿದ್ದಾರೆ. ಬಿಬಿ ರಸ್ತೆಯ ಉಭಯ ಕಡೆಗಳಲ್ಲಿಯೂ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿ ಕಿರಿಕಿರಿ ಮಾಡುತ್ತಿದ್ದರೂ ನಗರಸಭೆಯಾಗಲಿ ಸಂಚಾರಿ ಪೊಲೀಸರಾಗಲಿ ವಾಹನ ಸವಾರರಿಗೆ ಎಚ್ಚರಿಸುವ ಕನಿಷ್ಠ ಪ್ರಯತ್ನವನ್ನು ಮಾಡದಿರೋದು ವಿಪರ್ಯಾಸವೇ ಸರಿ. ಹೀಗೆ ವಾಹನ ನಿಲ್ಲಿಸುತ್ತಿರುವ ಕಾರಣ ಬಿಬಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು, ಇದನ್ನ ತಪ್ಪಿಸಲು ಯಾವೊಬ್ಬರೂ ಮುಂದಾಗದೆ ತಮಾಷೆ ನೋಡುತ್ತಿರೋದು ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ 8ನೇ ಅದ್ಭುತ ಎಂದರೆ ತಪ್ಪಾಗಲಾರದ. ಇಲ್ಲಿ ಏನಾಗಿದೆ ಅಂದರೆ, ಡಬಲ್ ಪಾರ್ಕಿಂಗ್ ಮಾಡಿಬಿಡ್ತಾರೆ. ವಯಸ್ಸಾಗಿರೋರು ಗಾಡಿ ತೆಗಿಯೋಕ್ಕಾಗೋದಿಲ್ಲ. ನಾವು ಹೇಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ನಾವು ಹೇಳೋಕ್ಕೂ ಆಗೋದಿಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಕಾರ್ ಆಗಿಬಿಡ್ತಾರೆ, 2 ವೀಲರ್ಸ್ ತೆಗಿಯೋಕ್ಕಾಗೋದಿಲ್ಲ. ಪಾಪ ಈ ಸ್ಕೂಲ್ ಮಕ್ಕಳಿಗೆ ಭಾಳ ತೊಂದರೆ ಆಗೋಗ್ಬಿಟ್ಟಿದೆ. ಅಲ್ಲಿ ಗಾಡಿ ಇರ್ತಾರೆ, ಅಲ್ಲಿರ್ತಾರೆ, ಮಕ್ಳು ಹತ್ತಕ್ಕಾಗೋದಿಲ್ಲ. ಮತ್ತು ವಯಸ್ಸಾಗಿರೋರ್ಗೂ ಭಾಳ ತೊಂದರೆ ಆಗುತ್ತೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಡಬಲ್ ಪಾರ್ಕಿಂಗ್ ಜಾಸ್ತಿ ಆಗ್ತಾಯಿದೆ. ನಾವು ಹೇಳಿ ಸಾಕಾಯಿತು, ನಮ್ಮ ಮೇಲೆ ಜಗಳಿಗೆ ಬರ್ತಾರೆ. 2 ವೀಲರ್ಸ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ.
ಆಗಲಿ ಎಲ್ಲ ಥರ ಗಾಡಿಗಳು ನಿಲ್ಲಿಸ್ತಾರೆ. ನಾವು ಹೇಳಿದ್ರು ಅವ್ರು ಕೇಳೋದಿಲ್ಲ. ಸರ್ ಇಲ್ಲಿಲ್ಲ ಅಂದರೆ ನಮ್ಮ ಮೇಲೆ ಮಾತಾಡ್ತಾರೆ. 2 ನಿಮಿಷ ಅಂತಾರೆ, 3 ನಿಮಿಷ ಅಂತಾರೆ. ಪಾಪ ಮಕ್ಕಳು ಓಡಾಡೋಕ್ಕಾಗೋದಿಲ್ಲ. ಇದೇ ಆಂಬ್ಯುಲೆನ್ಸ್ ಇದ್ದಿದ್ದು ಓಡಾಡೋಕ್ಕಾಗೋದಿಲ್ಲ. ಪಾಪ ಬಂದಾಗ ನಾವೆಲ್ಲ ಎಳಿತೀವಿ, ಎಳೆದ ಮೇಲೆ ಜಗಳಕ್ಕೂ ಬರ್ತಾರೆ. ಕಣ್ಣ ಮುಂದೆಯೇ ಅಪ್ರಾಪ್ತರು ವಾಹನ ಓಡಿಸುತ್ತಿದ್ದರೂ ಸಂಚಾರಿ ಪೊಲೀಸರು ಮಾತ್ರ ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೂ ಸಂಚಾರಿ ಪೊಲೀಸರು ಕೇಳೋದಿಲ್ಲ. ಆದರೆ ಕಚೇರಿಗೆ ಹೋಗಬೇಕು ಅಂತಲೋ ಬಸ್ ಹತ್ತಬೇಕು ಅಂತಲೋ ನೀವು ವಾಹನದಲ್ಲಿ ಹೋಗುತ್ತಿದ್ರೆ ಅಂತಹವರನ್ನ ತಡೆದು ದಾಖಲೆ ಪರಿಶೀಲಿಸುವ ಜೊತೆಗೆ ಅವರಿಗೆ ದಂಡ ಹಾಕದೆ ಈ ಸಂಚಾರಿ ಪೊಲೀಸರು ಬಿಡುತ್ತಿಲ್ಲ. ಇನ್ನು ಬಿಬಿ ರಸ್ತೆಯಂತಹ ಮುಖ್ಯ ರಸ್ತೆಯಲ್ಲಿಯೇ ಹಲವು ವ್ಯಾಪಾರಿಗಳು ಗೋಡೌನ್ಗಳನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಗೋಡೌನ್ಗಳಲ್ಲಿರುವ ಸರಕು ವಾಹನಗಳಿಗೆ ತುಂಬಲು ರಾತ್ರಿ ವೇಳೆಯಲ್ಲಿ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಈ ನಿಯಮವನ್ನು ವ್ಯಾಪಾರಿಗಳು ಪಾಲಿಸುತ್ತಿಲ್ಲ. ರಸ್ತೆ ಪಕ್ಕದಲ್ಲಿಯೇ ಬೃಹತ್ ಲಾರಿಗಳನ್ನ ನಿಲ್ಲಿಸಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಸರಕು ತುಂಬಿಸಿಕೊಂಡು ರಸ್ತೆಯಲ್ಲಿ ಸಂಚರಿಸೋ ವಾಹನ ಸವಾರರಿಗೆ ತೊಂದರೆ ನೀಡುತ್ತಿದ್ರೂ ಆ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರಿಯೇ ಇಲ್ಲವಾಗಿದ್ದಾರೆ. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟು, ಈ ಕೆಲವು ಅಂಗಡಿಯವ್ರು ಗೋಡನ್ಗಳು ಮಾಡಿದ್ದಾರೆ ಮೈನ್ ರೋಡಲ್ಲಿ. ಅವ್ರಿಗೆ ಹೈವೇಗಳಲ್ಲಿ ಮೈನ್ ರೋಡ್ಗಳಲ್ಲಿ ಬೆಳಗ್ಗೆ 8 ಗಂಟೆ ಕೆಳಗೆ ರಾತ್ರಿ 8 ಗಂಟೆ ಮೇಲೆ ಅನ್ಲೋಡಿಂಗ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ರೋಡಲ್ಲಿ ಡೇ ಟೈಮಲ್ಲಿ ಮಾಡ್ತಾರೆ, ಲಾರಿ ಉದ್ದಕ್ಕೂ ಹಾಕ್ಬಿಡ್ತಾರೆ, ಅಂಗಡಿಗಳು ಮುಚ್ಚೋಗುತ್ತೆ. ನಾವು ಅದಕ್ಕೆ ಲೈಟಿಂಗ್ಗಳು ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿ ರೋಡ್ ಕಾಣಲಿ ಅಂಗಡಿ ಮಾಡಿರ್ತೀವಿ. ಇವ್ರು ಲಾರಿ ಅಡ್ಡ ಹಾಕೊಂಡು ಅನ್ಲೋಡ್ ಮಾಡ್ತಾ ಇರ್ತಾರೆ. ಯಾರಿಗೆ ಹೇಳೋದು? ಇನ್ನು ಶಿಡ್ಲಘಟ್ಟ ವೃತ್ತದ ವಿಚಾರಕ್ಕೆ ಬಂದ್ರೆ ಅದು ನೇರವಾಗಿ ನರಕದ ಬಾಗಿಲಾಗಿ ಪರಿಣಮಿಸಿದೆ. ಇಲ್ಲಿ ಸಂಚಾರಿ ಪೊಲೀಸರು ಮತ್ತು ಟ್ರಾಫಿಕ್ ಸಿಗ್ನಲ್ ಇದ್ರು ಅದು ಕಾಟಾಚಾರಕ್ಕೆ ಮಾತ್ರ ಎಂಬ ಸ್ಥಿತಿ ಇದೆ. ಶಿಡ್ಲಘಟ್ಟ ವೃತ್ತದಿಂದ ಕೇವಲ 50 ಮೀಟರ್ ದೂರದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಮತ್ತು ಖಾಸಗಿ ಬಸ್ ನಿಲ್ದಾಣಗಳಿವೆ. ಆದರೆ 2 ಬಸ್ಗಳು ಶಿಡ್ಲಘಟ್ಟ ವೃತ್ತದಲ್ಲಿ ಹಸಿರು ಸಿಗ್ನಲ್ ಬೀಳುತ್ತಿದ್ದಂತೆ ಮುಂದೆ ಸಾಗಿ ಅಲ್ಲಿಯೇ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳಲು ಬಸ್ಗಳನ್ನ ನಿಲ್ಲಿಸುವುದು ಸಾಮಾನ್ಯವಾಗಿದೆ. ಇದರಿಂದ ಹಿಂದೆ ಬರುತ್ತಿರುವ ವಾಹನಗಳು ಮುಂದೆ ಸಾಗಲಾರದೆ ಪರದಾಡುವ ಸ್ಥಿತಿ ಇದ್ದು, ಇಂತಹ ಸ್ಥಿತಿಯನ್ನ ಸ್ವತಃ ಸಂಚಾರಿ ಪೊಲೀಸರು ನೋಡಿದ್ರು ಈ ಬಗ್ಗೆ ಕ್ರಮ ವಹಿಸದೆ ಮೌನಕ್ಕೆ ಶರಣಾಗಿರುವುದು ಮಾತ್ರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಗ್ನಲ್ ಪಕ್ಕದಲ್ಲಿಯೇ ಹೀಗೆ ಬಸ್ಗಳು ನಿಲ್ಲಿಸುವುದರಿಂದ ಈ ಹಿಂದೆ ಅಪಘಾತ ನಡೆದು ಮಹಿಳೆಯೊಬ್ಬರು ಮೃತಪಟ್ಟ ಘಟನೆಯೂ ನಡೆದಿತ್ತು. ಆದರೂ ಸಂಚಾರಿ ಪೊಲೀಸರು ಇಲ್ಲಿ ಬಸ್ ನಿಲ್ಲಿಸದಂತೆ ಕ್ರಮ ವಹಿಸಲು ಮಾತ್ರ ಇವರಿಗೂ ಸಾಧ್ಯವಾಗಿಲ್ಲ. ಬಸ್ಗಳು ಮಾತ್ರವಲ್ಲದೆ ಆಟೋ ಸೇರಿದಂತೆ ಇತರೆ ಖಾಸಗಿ ವಾಹನಗಳು ಇಲ್ಲಿ ನಿಲ್ಲಿಸುವ ಮೂಲಕ ವಾಹನ ಸವಾರರಿಗೆ ತೊಂದರೆ ನೀಡುತ್ತಿದ್ದು, ಇದರಿಂದ ಪಾರು ಮಾಡುವವರೇ ಇಲ್ಲವಾಗಿದ್ದಾರೆ. ಈಗಲಾದರೂ ಸಂಚಾರಿ ಪೊಲೀಸರು ಎಚ್ಚೆತ್ತು ಅಡ್ಡಾದಿಡ್ಡಿ ವಾಹನ ನಿಲುಗಡೆಗೆ ತಡೆ ಹಾಕಲು ಕ್ರಮ ವಹಿಸುತ್ತಾರಾ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಗರಸಭೆ ಎಂಬ ಬಿಳಿಯಾನೆ ನಿಯಮ ಮೀರಿ ವಾಹನ ನಿಲ್ಲಿಸೋ ವಾಹನ ಮಾಲೀಕರ ವಿರುದ್ಧ ದಂಡ ಹಾಕಲು ಕ್ರಮ ವಹಿಸುತ್ತಾ ಎಂಬುದು ನಿಗೂಢವಾಗಿಯೇ ಇದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಾಹನ ನಿಲುಗಡೆಯಿಂದ ಆಗುತ್ತಿರುವ ಸಮಸ್ಯೆ ತಪ್ಪಿಸಲು ಯಾರು ಯಾವಾಗ ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.